ನಮಸ್ಕಾರ. ವಾರ್ಡ್ ರಿಪೋರ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ. ಇವತ್ತಿನ ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ದೊಡ್ಡ ಬೆಟ್ಟಹಳ್ಳಿ. ಈ ಬೆಂಗಳೂರು ಅಂತ ಅಂದ್ರೆ ಸಾಕಷ್ಟು ಬೃಹತ್ ಬೆಂಗಳೂರು, ಅದರಲ್ಲೂ ಒಂದೊಂದು ಏರಿಯಾ ಒಂದೊಂದು ರೀತಿ ಇರುವಂತಹದ್ದು. ಅದರಲ್ಲೂ ಹೇಳಿ ಕೇಳಿ ನಮ್ಮ ಬೆಂಗಳೂರಿಗೆ ಸಾಕಷ್ಟು ಹೆಸರುಗಳು ಕೂಡ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಹೆಸರುವಾಸಿಯಾಗಿರುವಂತಹ ನಮ್ಮ ಸಿಲಿಕಾನ್ ಸಿಟಿ, ಗ್ರೀನ್ ಸಿಟಿ ಅನ್ನುವಂಥದ್ದೆಲ್ಲ ಏನಿದೆ, ಹೈಟೆಕ್ ಸಿಟಿ, ಇದೆಲ್ಲವೂ ಕೂಡ ಹೆಸರಿಗೆ ಮಾತ್ರ ಸೀಮಿತ ಆಗಿದೆಯಾ? ಅದು ಎಲ್ಲಾ ಕಡೆಯಲ್ಲೂ ಕೂಡ ಅನಾವರಣ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಎಲ್ಲರಲ್ಲೂ ಕಾಡುವಂತಹದ್ದು. ಅಂಥದ್ರಲ್ಲಿ ದೊಡ್ಡ ಬೆಟ್ಟಹಳ್ಳಿ ಏನಿದೆ, ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯನ್ನ ತೆಗೆಯಲಾಗುತ್ತೆ. ಅಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೆ ಇದು ಸಾಕಷ್ಟು ಅನುಕೂಲಕರ ಕೂಡ ಆಗಿತ್ತು. ಆದರೆ 4 ವರ್ಷಗಳ ಕಾಲ ಈ ಆಸ್ಪತ್ರೆ ಕೇವಲ ಅಲ್ಲಿ ವರ್ಕ್ ನಡೆಯುತ್ತೆ. ಅದಾದ ಬಳಿಕ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುತ್ತೆ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ರ, ಇದು ಈಗಾಗಲೇ ಈ ಆಸ್ಪತ್ರೆ ಮುಚ್ಚಿ ಹೋಗಿ ಸುಮಾರು 8 ವರ್ಷಗಳ ಕಾಲ ಆಗಿದೆ. ಈ ಕುರಿತಂತೆ ಆರೋಗ್ಯ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗ್ಲಿ, ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ, ಯಾವುದೇ ಸರ್ಕಾರ ಬಂದರೂ ಕೂಡ ಇದರ ಬಗ್ಗೆ ಚಿಂತನೆಯನ್ನ ಕೈಗೊಂಡಿಲ್ಲ. ಎಷ್ಟೇ ಅಲ್ಲಿನ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಕ್ಯಾರೆ ಅಂತ ಇಲ್ಲ ಅನ್ನುವಂತಹದ್ದು ಅಲ್ಲಿ ಗ್ರಾಮಸ್ಥರ ಆ ದೊಡ್ಡ ಬೆಟ್ಟಹಳ್ಳಿ ವಾರ್ಡ್ನ ಆ ಸಮಸ್ಯೆಯನ್ನ ಹೊತ್ತು ತಂದಿರುವಂತಹ ಮಹಿಳೆಯರಾಗಿರ್ಬೋದು ಅಥವಾ ಬೇರೆ ಅವರಾಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ. ಆದರೆ ಅದು ಯಾವುದೇ ರೀತಿ ಪ್ರಯೋಜನಕ್ಕೆ ಬಂದಿಲ್ಲ. ಈಗಾಗಲೇ ಆಸ್ಪತ್ರೆಯಲ್ಲಿ ಹೇಳಿ ಕೇಳಿ ಅನಾರೋಗ್ಯವನ್ನ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರಿಗೆ ದೂರದ ಊರುಗಳಿಗೆ ಅಥವಾ ದೂರದ ಏರಿಯಾಗಳಿಗೆ ಅಥವಾ ಬೆಂಗಳೂರಿನ ಸಿಟಿಗೆ ಬರೋದಕ್ಕಾಗೋದಿಲ್ಲ. ಆದ ಕಾರಣದಿಂದಾಗಿ ಅಲ್ಲೇ ಇದ್ದಂತಹ ಆಸ್ಪತ್ರೆಗೆ ತೋರಿಸ್ಕೊಳ್ತಾ ಇದ್ರು. ನೀವೀಗ ಗಮನಿಸ್ತಾ ಇದ್ದೀರಾ ಅದರೊಳಗಿನ ದೃಶ್ಯವನ್ನ, ಆಸ್ಪತ್ರೆಯ ಒಳಗಿನ ದೃಶ್ಯವನ್ನ ನೀವು ಗಮನಿಸ್ತಾ ಇರುವಂತಹದ್ದು. ಇದು ಮಯೂರ ಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ ಇದಾಗಿದೆ. ಆಸ್ಪತ್ರೆಯ ಒಳಾಂಗಣದಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆಸ್ಪತ್ರೆಯ ಒಳಗೆ ಕಂಪ್ಲೀಟ್ ಆಗಿ ಗೋಡನ್ ಮಾದರಿಯಲ್ಲಿ ಮಾರ್ಪಾಡಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂತಹದ್ದು. ಒಂದು ಆಸ್ಪತ್ರೆಯನ್ನ ಮಾಡಬೇಕು ಅಂತ ಅಂದ್ರೆ ಅದರ ಖರ್ಚು ವೆಚ್ಚಗಳು ಎಷ್ಟಾಗತ್ತೆ, ಜೊತೆಗೆ ಅಲ್ಲಿಗೆ ತರುವಂತಹ ಎಕ್ವಿಪ್ಮೆಂಟ್ಸ್ಗಳಾಗಿರಬಹುದು ಅಥವಾ ಅಲ್ಲಿಗೆ ಡಾಕ್ಟರ್ಸ್ಗಳ ವ್ಯವಸ್ಥೆಗಳಾಗಿರ್ಬೋದು, ನರ್ಸ್ಗಳ ವ್ಯವಸ್ಥೆಗಳಾಗಿರ್ಬೋದು, ವಾರ್ಡನ್ಸ್ಗಳ ವ್ಯವಸ್ಥೆಗಳಾಗಿರ್ಬೋದು, ಅದೆಲ್ಲವೂ ಇದ್ದಂತಹ ಆಸ್ಪತ್ರೆ ದಿಢೀರ್ ಅಂತ ಹೇಳಿ ಮುಚ್ಚೋಗೋದಕ್ಕೆ ಏನ್ ಕಾರಣ ಆಗಿದ್ರೆ? ಎಲ್ಲೋ ಒಂದ್ ಕಡೆ ಈ ಆಸ್ಪತ್ರೆ ಇದೆ ಅನ್ನುವಂತಹದ್ದು ಎಲ್ಲೂ ಕೂಡ ದಾಖಲಾತಿಗಳಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಅನ್ನುವಂತಹದ್ದು ಮಯೂರ ಟೀಮ್ ಸ್ಥಳಕ್ಕೆ ಭೇಟಿನ ಕೊಟ್ಟಂತಹ ಸಂದರ್ಭದಲ್ಲಿ ಮಾಹಿತಿ ಹೊರಬಿದ್ದಿದೆ. ಜೊತೆಗೆ ಈ ಕುರಿತಂತೆ ಪ್ರತಿಭಟನೆಯನ್ನ ಸಹ ಮಾಡ್ತಾ ಇರುವಂತಹದ್ದು ಸ್ಥಳೀಯ ನಾಯಕರು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಈ ಆಸ್ಪತ್ರೆಯನ್ನ ಮರು ಓಪನ್ ಮಾಡಬೇಕು. ಇದೆಲ್ಲ ಒಂದ್ ಕಡೆ ಈ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಭೂ ಕಬ್ಬಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಚ್ಚಿ ಹೋಗಿದೆ ಅನ್ನುವಂತಹದ್ದು ನಮ್ಮ ಮಯೂರ ಟೀಮ್ಗೆ ಸಿಕ್ಕಿರುವಂತಹ ವರದಿಯ ಪ್ರಕಾರ ಇಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಅದರ ಜೊತೆಗೆ ಸ್ಥಳೀಯರು, ಮಹಿಳೆಯರು ಎಲ್ಲರೂ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತನಾಡಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಮ್ಮೆ ಬನ್ನಿ ನೋಡೋಣ ಅದನ್ನು. ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಆಸ್ಪತ್ರೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಡವರ ಪರವಾಗಿ ಎಲ್ಲಿದೆ ಸರ್ಕಾರ? ಇವತ್ತು ಎಲ್ಲಿದೆ ಬಡವರ ಪರವಾಗಿ ಸರ್ಕಾರ? ದಯಮಾಡಿ ಹೇಳ್ತಾನೆ, ಸಂಬಂಧಪಟ್ಟ ಆರೋಗ್ಯ ಸಚಿವರು ಇಲ್ಲಿ ಬರಬೇಕು. ಬರೋವರೆಗೂ ನಾವು ಹೋರಾಟ ನಿಲ್ಸಲ್ಲ. ಇದ್ರ ಬಗ್ಗೆ ಎಲ್ಲರೂ ಬರಬೇಕು. ಈ ಆಸ್ಪತ್ರೆ ಓಪನ್ ಆಗೋವರೆಗೂ ಎದ್ದಾಳಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ನ್ಯಾಯ ಕೇಳಬೇಕು, ನಿಮಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೇವೆ. ಯಾವುದೇ ಕಾರಣಕ್ಕೂ ಈ ಜಾಗ ಬೇಕೇ ಬೇಕು, ಬೇಕೇ ಬೇಕು.
ಇವತ್ತು ಚಿಕ್ಕಬೆಟ್ಟಹಳ್ಳಿಯಲ್ಲಿ 8-10 ವರ್ಷ 2014ರಲ್ಲಿ SR ವಿಶ್ವನಾಥ್ ಸಾಹೇಬರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಆಸ್ಪತ್ರೆನೂ ರನ್ನಿಂಗ್ ಇರುತ್ತೆ, 2-3 ವರ್ಷ ರನ್ನಿಂಗ್ ಆಗುತ್ತೆ. ಆಮೇಲೆ ನೋಡಿದರೆ ಬೀಗ ಹಾಕ್ತಾರೆ, ಆಸ್ಪತ್ರೆ ಯಾವುದೂ ಇದಿಲ್ಲ ಅಂತೇಳಿ. ಇವತ್ತು ಎಲ್ಲೇ ದಾಖಲೆ ತೆಗೆದ್ರು ಈ ಆಸ್ಪತ್ರೆ ಹೆಸರಿಲ್ಲ. ಯಾಕಂದರೆ ಇಲ್ಲಿ ಚಿಕ್ಕಬೆಟ್ಟಹಳ್ಳಿಯಲ್ಲಿ ಆಸ್ಪತ್ರೆನೇ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಇದಕ್ಕೆ ಹೋದ್ರು ದೊಡ್ಡಬೆಟ್ಟಹಳ್ಳಿಯಲ್ಲಿ ಆಸ್ಪತ್ರೆನೇ ಇಲ್ಲ ಅಂತ ದಾಖಲೆ ತೋರಿಸ್ತಾ ಇದೆ. ಅಂದರೆ ಈ ಆಸ್ಪತ್ರೆ ಹೆಂಗೆ ಉದ್ಘಾಟನೆ ಆಯಿತು, ಹೆಂಗೆ ಇಲ್ಲಿ ಡಾಕ್ಟ್ರು ಕೆಲಸ ಮಾಡಿದ್ರು, ಇವತ್ತು ಮಾಯ ಆಗಿದೆ ಆಸ್ಪತ್ರೆ. ಆದರೆ ಬೋರ್ಡ್ ಮಾತ್ರ ಉಳಿದಿದೆ. ಅದು ಬೆಟ್ಟಹಳ್ಳಿ ಜನ ಸ್ಟ್ರಾಂಗ್ ಆಗಿರೋದ ಆಸ್ಪತ್ರೆ ಉಳಿದಿದೆ. ಇಲ್ಲಾಂದರೆ ಇವತ್ತು ನೆಲಸಮ ಮಾಡಿ ಬೇರೆ ಯಾರಿಗೂ ಅದನ್ನು ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಕೊಡ್ತಾ ಇದ್ರು. ಹಂಗಾಗಿ ಇವತ್ತು ಆಸ್ಪತ್ರೆ ಎಲ್ಲಿದೆ ನಮ್ಗೆ ಹುಡುಕೊಡ್ಬೇಕು, ಆಸ್ಪತ್ರೆ ಬೇಕು. ಆಸ್ಪತ್ರೆ ಸಿಗೋವರೆಗೂ ನಾವು ಹೋರಾಟ ಮಾಡ್ತೇವೆ. ಯಾಕಂದರೆ ಇವತ್ತು ಆಸ್ಪತ್ರೆನೇ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಅಧಿಕಾರಿ ಹತ್ರ ಹೋಗಿ, ಇಲ್ಲಿ ನೋಡಿ ಇವರು ಕಲಂದರ್ ಸಾಹೇಬ್ರು ಅಂತೇಳಿ ಇದೇ ಊರಿನ ಮುಖ್ಯಸ್ಥರು. ಅಂದರೆ ಅದಕ್ಕಾಗಿ ಸತತವಾಗಿ 10-15 ವರ್ಷ ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿರೋದಕ್ಕೆ ಇವತ್ತು ಆಸ್ಪತ್ರೆ ಕಟ್ಟಡ ಉಳ್ಕೊಂಡಿದೆ, ಆಸ್ಪತ್ರೆ ಉಳಿದಿಲ್ಲ. ಹಂಗಾಗಿ ಇವತ್ತು ಆಸ್ಪತ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ನಮಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ, ಆಸ್ಪತ್ರೆ ಹೆಂಗೆ ಉದ್ಘಾಟನೆ ಆಯಿತು, ಹೆಂಗಿದಾಯಿತು, ಆ ಡಾಕ್ಟ್ರ್ ಹೆಂಗೆ ಬಂದರು, ಜಂಟಿ ಕಮಿಷನರ್ ಆಗಿರ್ಬೋದು, ಅದಕ್ಕೆ ಬಂದು ನಮಗೆ ಉತ್ತರ ಕೊಡಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ. ನಮಗೆ ಆಸ್ಪತ್ರೆ ಬೇಕೇ ಬೇಕು. ನಮಗಿಲ್ಲಿರೋದೆಲ್ಲ ಬಡವ್ರ ಜನ, ತುಂಬ ಬಡವ್ರು ಅದಾರ. ಇವತ್ತು ಹೆಂಗಪ್ಪ ಅಂದರೆ ಈಗ ಹೋಗಿ ದುಡ್ಕೊಂಬಂದ್ರೆ ನೈಟ್ ಊಟ ಮಾಡೋ ಅಂಥ ಜನ ಇರ್ತಾರೆ. ಹಂಗಾಗಿ ದಯಮಾಡಿ ಹೇಳ್ತಾ ಇದ್ದಾನೆ, ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಸರಿ ಮಾಡಿದರೆ ಸಹಿ, ಇಲ್ಲ ಅಂದರೆ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ. ಬರಬೇಕು, ಬಂದು ನಿಂತ್ಕೊಂಡು ಇದನ್ನು ನಮಗೆ ಆಸ್ಪತ್ರೆ ಉದ್ಘಾಟನೆ ಮಾಡಬೇಕು, ಡಾಕ್ಟ್ರು ಬೇಕು. ಅದೆಲ್ಲ ಇಂದು ದಾಖಲೆ ಎಲ್ಲ ಆಸ್ಪತ್ರೆ ಹೆಂಗೆ ಉದ್ಘಾಟನೆ ಆಯ್ತು ಹೇಳಿದ್ದು, ಹೆಂಗೆ ಡಾಕ್ಟ್ರು ಬಂದರು, ಇವತ್ತಿಲ್ಲ ಅಂತ ಹೆಂಗೆ ಹೇಳ್ತಾ ಇದ್ದೀರಿ ಅಧಿಕಾರಿಗಳು ನೀವು? ಅದರಲ್ಲಿ ದಾಖಲೆಯಲ್ಲಿ ಹೆಸರೇ ಇಲ್ಲ, ಬೆಟ್ಟಹಳ್ಳಿ ಆಸ್ಪತ್ರೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಇವತ್ತು ನೀವೇ ನೋಡಿ, ಆಸ್ಪತ್ರೆ ಐತೆ ಇಲ್ಲ, ಅಲ್ಲಿ ಬೋರ್ಡ್ ಇದೆ. 8 ವರ್ಷದ ಕೆಳಗೆ ಆಸ್ಪತ್ರೆ ಡಾಕ್ಟರ್ ಅದರ ಇದೆ. ಇಲ್ಲೆಲ್ಲ ಇರೋರು ನಾವೆಲ್ಲ ತೋರಿಸ್ಕೊಂಡಿದ್ದಾವೆ. ಇಲ್ಲೆಲ್ಲ ರೋಗಿಗಳು ಅಲ್ಲಿ ಹೋಗಿ ನಾವು ತೋರಿಸ್ಕೊಂಡಿದ್ದಾವೆ ಅದ ಆಸ್ಪತ್ರೆಯಲ್ಲಿ. ಏನಮ್ಮ ನೀವೆಲ್ಲ ತೋರಿಸ್ಕೊಂಡಿರಲ್ಲ? ಎಲ್ಲರೂ ತೋರಿಸ್ಕೊಂಡಿದ್ದಾವೆ ಆಸ್ಪತ್ರೆಯಲ್ಲಿ. ಇವತ್ತು ಇಲ್ಲ, ಆಸ್ಪತ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಹೇಳ್ತಾ ಇದ್ದಾರೆ? ಅದಕ್ಕೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕು ಇಲ್ಲಿಗೆ. ಬಡವರು ಹೋಗ್ಬೇಕಂದ್ರೆ ನೋಡಿ ಹೆಂಗಂದ್ರೆ ಇವತ್ತು ದುಡ್ಕೊಂಬಂದು ತಿನ್ನಂತ ಜನ ಇರೋದು ಬೆಟ್ಟಹಳ್ಳಿ ಒಳಗ. ಯಾರು ಶ್ರೀಮಂತರಿಲ್ಲ. ದಯಮಾಡಿ ಸಂಬಂಧಪಟ್ಟ ಓಟಿಗಾಗಿ ಬರ್ತೀರಿ, ಎಲ್ಲರೂ ಓಟಿಗಾಗಿ ಬರ್ತೀರಿ. ಇವತ್ತು ಆಸ್ಪತ್ರೆಗೆ ಯಾಕೆ ಬರ್ತಾ ಇಲ್ಲ, ಕೈ ಜೋಡಿಸ್ತಾ ಇಲ್ಲ ಬಡವ್ರ ಸಲುವಾಗಿ? ದಯಮಾಡಿ ಬನ್ನಿ. ಸಂಬಂಧಪಟ್ಟ ಅಧಿಕಾರಿಗಳು ಸಾಲ್ವ್ ಮಾಡಿ ಹೋಗಿ. ಅಲ್ಲಿವರೆಗೂ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಮುಂದಿನ ದಿನದಲ್ಲಿ ಮುಂದೆ ಇದೇ ತರ ನೀವು ಬರಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಉಪವಾಸ ಸತ್ಯಾಗ್ರಹ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಆರೋಗ್ಯ ಸಚಿವರು ಬರಬೇಕು ಇಲ್ಲಿಗೆ. ಇಲ್ಲ ಅಂದ್ರೆ ನಾವು ಸತ್ಯಾಗ್ರಹ ವಾಪಸ್ ತಕ್ಕನಲ್ಲ ಮುಂದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಯಪ್ರಕಾಶ್ ಬಣ್ಕಾರ್ ಅನ್ನುವಂತಹವರು ಫೋನಿನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಯಪ್ರಕಾಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ದೊಡ್ಡಬೆಟ್ಟಹಳ್ಳಿ ಆಸ್ಪತ್ರೆ ವಿಚಾರ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಏನು ಹೋರಾಟಗಳನ್ನ ಮಾಡ್ತಾ ಇದ್ದೀರಾ, ನೀವು ಮೂಲತಃ ಅಲ್ಲಿಯವರೇನಾ? ಯಾವ ರೀತಿ ಇತ್ತು, ಹೇಗಾಯ್ತು, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ? ಮೇಡಮ್, ನನ್ನ ಹೆಸರು ಜಯಪ್ರಕಾಶ್ ಬಣ್ಕಾರ್ ಅಂತ ಹೇಳಿ, ಸಮಾಜ ಸೇವಕರು. ಆಕ್ಚುಲಿ ನೋಡಿ, ಅಲ್ಲಿ ಏನಾಗಿದೆ ಅಂದ್ರೆ, ನಾವು 2018ರಲ್ಲಿ ಎಲ್ಲ ರನ್ನಿಂಗ್ ಇತ್ತು ಆಸ್ಪತ್ರೆ. ಆಸ್ಪತ್ರೆ ನಾವು ರೋಗಿಗಳಾಗಿ ತೋರ್ಸ್ಕೊಂಡಿದೀವಿ. ಇವತ್ತು ದಾಖಲೆ ಕೇಳಿದ್ರೆ, ಆ ದಾಖಲೆ ನಾವು ಆಸ್ಪತ್ರೆ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೇ ಹೋದ್ರು ಅಲ್ಲಿ ಆಸ್ಪತ್ರೆ ಇಲ್ಲ ಅಂತ ಹೇಳ್ತಾರೆ ಹೊರತು ಆಸ್ಪತ್ರೆ ಐತಿ ಅಂತ ಯಾರು ಹೇಳ್ತಾ ಇಲ್ಲ. ಅಂದ್ರೆ 4 ವರ್ಷ ಕಾರ್ಯನಿರ್ವಹಿಸಿತ್ತು ಅಂತ ಹೇಳ್ತಾ ಇದ್ರಲ್ವಾ, ಅದು ಯಾವ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಿಸಿದ್ರು, ಹೇಗೆ ಡಾಕ್ಟರ್ಸ್ ಗಳನ್ನ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಏನು ಉತ್ತರ ಕೊಟ್ಟಿಲ್ವಾ ಜಯಪ್ರಕಾಶ್ ಅವರೇ? ಮೇಡಮ್, ನಾವು ಕೇಳಿದಾಗ ಜಂಟಿ ಆಯುಕ್ತರು ಎಲ್ಲ ಕೇಳಿದಾಗ ಅದನ್ನ ಅವ್ರಿಗೆ ಗೊತ್ತಿಲ್ಲ. ಸೊ ಅದು ಇಲ್ಲಿ ಹೆಂಗಿತ್ತು ಅಂತ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾರ, ಇಲ್ಲ ಗೌರ್ಮೆಂಟ್ ವಶ ಪಡ್ಕೊಂಡತಿ ಅಂತಾರ. ಗೌರ್ಮೆಂಟೇ ಅದನ್ನ ಕಟ್ಟಿಸ್ಕೊಟ್ಟಿರುವಾಗ ಗೌರ್ಮೆಂಟ್ ಹೆಂಗ್ ವಶಪಡಿಸ್ಕೊಳುತ್ತೆ ಅಂತ ನಮಗೆ ಒಂದು ಕ್ವಶನ್ ಆಗಿದೆ ಅದರಲ್ಲಿ. ಆಮೇಲೆ ದಾಖಲೆಗಳು ಅಲ್ಲಿ ಎಷ್ಟು ಒಂದು 10 ಲಕ್ಷ ಐಟಮ್ಸ್ ಇತ್ತು ಮೇಡಮ್. ಇವಾಗ ಏನೇನಿಲ್ಲ, ಎಲ್ಲ ನಿಮ್ಮ ಇದ್ರಲ್ಲಿ ನಾವು ಮಯೂರ ಟಿವಿಯಲ್ಲಿ ನೋಡಿ ನಾವೆಲ್ಲ ತೋರಿಸಿದೇವಿ. ಏನೇನಿಲ್ಲ, ಎಲ್ಲ ಐಟಮ್ ಎಲ್ಲ ಮಾರ್ಕೆಟ್ ತಿಂದ್ಬಿಟ್ಟಿದ್ದಾರೆ. ಆಮೇಲೆ ಇದು ಎಲ್ಲ ಎಲೆಕ್ಷನ್ಗೋಸ್ಕರ ನಡೆದತಿ ಅನ್ನೋ ಒಂದು ಕಿಮಿಕ್, ಅಂದ್ರೆ ಗೆಲ್ಲದಕ್ಕೋಸ್ಕರ ಯಾರೋ ಒಬ್ರು ಬಂದ್ರು, ಗೆಲ್ಲದಕ್ಕೋಸ್ಕರ ಅದನ್ನ ಆಸ್ಪತ್ರೆ ಸಣ್ಣ ವರ್ಷ ಅಂತ ಕೆಲಸ ಮಾಡಿದ್ರು. ಬಡವರು ಆಸ್ಪತ್ರೆ ಐತೆ ಅಂತ ಹೇಳಿ ಓಟಾಗಿ ಗೆದ್ಬಿಟ್ರು. ಗೆದ್ದಾಗಿ ಮೇಲೆ ಆಸ್ಪತ್ರೆನೇ ಎಲ್ಲ ಈಗ ಅಲ್ಲಿ. ಅಂದ್ರೆ ಓಟ್ ಕೇಳೋಕ್ ಬಂದಂತ ಸಂದರ್ಭದಲ್ಲಿ ನೋಡಿ, ನಾವು ನಿಮ್ಗೆ ಈ ರೀತಿ ವ್ಯವಸ್ಥೆ ಮಾಡ್ಕೊಡ್ತೀವಿ, ಇನ್ ಮುಂದೆ ಈ ಆಸ್ಪತ್ರೆ ಇರುತ್ತೆ ಅಂತ ಹೇಳಿ ಓಪನ್ ಮಾಡಿದ್ರು ಅಷ್ಟೇ. ಅದನ್ನ
ಹೌದು ಮೇಡಮ್, ಅದು ಯಾರು ನಿಜ. ಓಪನ್ ಅದು ಮಾಡಿದ್ರು? ನೂರು ಆಗ ಸತ್ಯ ಯಾವ ಅದು. ಸರ್ಕಾರ ಇತ್ತು? ಆ ಸರ್ಕಾರದ ನಾಯಕರನ್ನ ಹೋಗಿ ನೀವು ಪ್ರಶ್ನೆ ಮಾಡ್ಲಿಲ್ವಾ, ಕೇಳಲಿಲ್ವಾ ಮತ್ತೆ ಮೇಡಮ್, ನೀವು? ಸರ್ಕಾರ ಇದ್ದದ್ದು ಈಗ ಆಲ್ರೆಡಿ 4 ಬಾರಿ ಶಾಸಕರು ನಮ್ಮ SR ವಿಶ್ವನಾಥ್ ಅವರು ಅದಾರ. ಅವರೇ ಉದ್ಘಾಟನೆ ಮಾಡಿದ್ರು. ಅವ್ರು ಕೇಳಿದ್ರು, ಅದಕ್ಕೆ ಉತ್ತರ ಇಲ್ಲ ಅವ್ರ ಕಡೆಯಿಂದ ನಮಗೆ. ಏನ್ ಅವ್ರ ಹೇಳ್ತಾರ ಕಡೆಯಿಂದ ಅವರು? ಉತ್ತರನೇ ಇಲ್ಲ ನಮಗೆ. ಇಲ್ಲ, ಉತ್ತರನೇ ಕೊಡ್ತಾ ಇಲ್ಲ ಅವ್ರು. ಅದಕ್ಕೆ ಆಸ್ಪತ್ರೆ ಸರ್ ನೀವೇ ಉದ್ಘಾಟನೆ ಮಾಡಿದ್ರಿ, ನಾವೇ ರೋಗಿಗಳಾಗಿದ್ದೇವೆ, ಇವತ್ತು ಆಸ್ಪತ್ರೆ ಇಲ್ಲ ಐತಿ ಅಂದ್ರೆ ಅದಕ್ಕೆ ಉತ್ತರನೇ ಇಲ್ಲ ಅವರು. ಅಂದ್ರೆ ಅವ್ರು ಇವತ್ತು ಕಣ್ಮುಚ್ಕೊಂಡ್ ಕುತ್ಕೊಂಡಿದ್ದಾರೆ ಆಸ್ಪತ್ರೆ ಬಗ್ಗೆ. ಆಮೇಲೆ ಸುತ್ತಮುತ್ತ ಅಲ್ಲಿ ಹತ್ರ ಯಾವ ಇಲ್ಲ ಆಸ್ಪತ್ರೆ, ಯಾಕೆಂದ್ರೆ ಈಗ ಎಲ್ಲ ಇರೋದೇ ಸರ್ಕಾರ ಬಡವರು. ಇಲ್ವಲ್ಲ, ಹಾಗಾಗಿ ಅವ್ರು ಉತ್ತರ ಕೊಡಲ್ಲ. ಉತ್ತರ ಕೊಟ್ರು ಏನು ಪ್ರಯೋಜನ ಇಲ್ಲ ಅಂತ ಕೈ ಕಟ್ ಕುಳಿತುಕೊಂಡಿದ್ದಾರೆ ಅಷ್ಟೇ. 100% ಮೇಡಮ್, ನಮ್ಮ SR ವಿಶ್ವನಾಥ್ ಅವ್ರು ಕೈ ಕಟ್ಕೊಂಡು ಕುತ್ಕೊಂಡಿದ್ದಾರೆ. ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಎಚ್ಚೆತ್ತು ಬಹಳ ಎಚ್ಚೆತ್ಕೊಂಡು ಇದನ್ನ ಕೆಲಸ ಮಾಡಿದ್ರೆ ಮುಂದಿನ ದಿನದಲ್ಲಿ ಅನಾಹುತ ಆಗದಂತದ್ದು ನಿಲ್ಲಿಸಬಹುದು. ಇಲ್ಲ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಆಸ್ಪತ್ರೆ ಓಪನ್ ಆಗ್ಬೇಕು, ಆಸ್ಪತ್ರೆ ಹೆಂಗತ್ತಂಗ ಮೊದಲಿನಂಗ ಆಗೋವರೆಗೂ ನಾವು ಹೋರಾಟ ಮಾಡ್ತೇವೆ ಮೇಡಮ್. ಹೌದು. ಅದಕ್ಕೆ ಮೊನ್ನೆ ನಾವು ತುಂಬಾ ಹೋರಾಟ ಮಾಡಿದೇವಿ. ಆದ್ರೆ ಇವಾಗ ನಾವು ಮಾಡ್ತಾ ಇರೋಂತ ಹೋರಾಟ ಉಪವಾಸ ಸತ್ಯಾಗ್ರಹ. ಅಂದ್ರೆ ಸುಮಾರು ವರ್ಷದ ನಾವೆಲ್ಲ ಮಾಡೇ ಆಗಿದೆ ಹೋರಾಟ. ಯಾವುದಕ್ಕೂ ಅದಕ್ಕೆ ನಮಗೆ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಈಗ 2014ರಲ್ಲಿ ಆಸ್ಪತ್ರೆ ಓಪನ್ ಆಯ್ತು, 4 ವರ್ಷಗಳ ಕಾಲ ಕಾರ್ಯವನ್ನ ಕೂಡ ನಿರ್ವಹಿಸ್ತು, ಆಮೇಲೆ ಬಂದಾಗಿದೆ. 2018 ನಾವು ಆಸ್ಪತ್ರೆ ರೋಗಿಗಳು ಮೇಡಮ್. ಓಕೆ ಓಕೆ, ಅಂದ್ರೆ ಈಗ ಪಾಳು ಕೊಂಪೆ ಅಂತ ಕಂಪ್ಲೀಟ್ ಆಗಿದೆ ಈ ಸದ್ಯದ ಸ್ಥಿತಿ ಮಯೂರ ಟೀಮ್ ಅಲ್ಲಿಗೆ. ಆಮೇಲೆ ಅಕ್ಕಪಕ್ಕದ ಏರಿಯಾ ಹುಡುಗರಿಗೆ ಗಾಂಜಾ ಮನೆ ಆಗಿದೆ ಅದು. ಗಾಂಜಾ ಮತ್ತೆ ಡ್ರಗ್ಸ್ ಆತರ. ಆಮೇಲೆ ಅದು ಇನ್ನೊಂದೇನಂದ್ರೆ ಅಲ್ಲೆಲ್ಲ ಇರೋದು ಬಡವರು ಮೇಡಮ್, ಖಂಡಿತ ತುಂಬಾ ಬಡವರು. ನೀವು ನೋಡಿದಿರಿ, ಇವತ್ತು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಊಟಕ್ಕೆ ಅವರಿಗೆ ಇಲ್ಲ ಅಂದ್ರೆ ಇಲ್ಲ ಮೇಡಮ್. ಆತರ ಒಂದು ವ್ಯವಸ್ಥೆ ಇದೆ. ಆಮೇಲೆ ವಾರ್ಡ್ ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ 3ನೇ ವಾರ್ಡ್ ಅಲ್ಲಿ ಎಷ್ಟೋ ಜನ, ಬೆಂಗಳೂರು ಬಿಡಿ, ಬೆಂಗಳೂರು ತಗೊಳ್ಳಿ, ಅರ್ಧ ಬಡವರು ಇರ್ತಾರ, ಅರ್ಧ ಸಾವುಕರು ಇರ್ತಾರ. ನಮ್ಮ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನವಾಗಿ ಅಂತ ಬರೋದ್ರು ಇವತ್ತು ಸಿಗ್ತಾ ಇಲ್ಲ ಯಾರಿಗೂ. ಹೌದು. ಅಲ್ಲ, ಈಗ ಈ ಆಸ್ಪತ್ರೆ ಸುತ್ತಮುತ್ತ ಮಯೂರ ಟೀಮ್ ಅಲ್ಲಿಗೆ ಭೇಟಿಯನ್ನ ಕೊಟ್ಟಂತಹ ದಿನಕ್ಕೂ ಇವಾಗೀಗೂ ಏನಾದ್ರೂ ಚೇಂಜಸ್ ಆಗಿರೋದ್ರ ಬಗ್ಗೆ ನೀವೇನಾದ್ರೂ ಹೇಳೋದಾದ್ರೆ? ಮೇಡಮ್, ಮೊನ್ನೆ ನಾವು ಮಯೂರ ಟಿವಿ ಬಂದಾಗಿ ಮೇಲೆ ಒಂದು ಕಸದ್ದು ಬಹಳ ತೊಂದರೆ ಇತ್ತು. ಕಸದ ತೊಂದರೆ ಇತ್ತು. 100% ನಮಗೆ ಕಸದ್ದು ಕ್ಲಿಯರ್ ಆಗಿದೆ ಮೇಡಮ್. ಮಯೂರ ಟಿವಿಗೆ ಒಂದು ತುಂಬಾ ಧನ್ಯವಾದ ಹೇಳ್ತಾ ಇದಾವೆ. ಕಸ ಕ್ಲೀನ್ ಮಾಡ್ತಾ ಇದಾರ. ಇವಾಗ ಅವಾಗ ನಿಂಗೆ ಬಿಡ್ತಾ ಇಲ್ಲ 6 ಗಂಟೆ, ಇವಾಗ ಡೈಲಿ ಬರ್ತಾ ಇದಾರ. ಇನ್ನು ಬರ್ಬೇಕು ಮೇಡಮ್. ಇನ್ನು ಕೆಲವು ಜಾಗದಲ್ಲಿ ಬಂದಾರ, ಕೆಲವು ಜಾಗದಲ್ಲಿ ಬಂದಿಲ್ಲ. ನಿಜವಲ್ಲೂ ತುಂಬಾ ಒಂದು ಯಶಸ್ವಿ ಕಾರ್ಯಕ್ರಮ ಅಂದ್ರೆ ಕಸದ್ದು ಮಯೂರ ಟಿವಿ ಇದ್ದ. ಹಂಗಾಗಿ 100% ಮೇಡಮ್, ಇದೇ ತರ ನಮಗೆ ಮಯೂರ ಟಿವಿ ಸಹಕಾರ ಕೊಟ್ರೆ ಈ ತರ ಬಡವರದು ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲೆಲ್ಲಿ ಸಮಸ್ಯೆ ಇದೆ, ಏನೇ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಯನ್ನ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಸುದ್ದಿಯನ್ನ ಬಿತ್ತರ ಮಾಡೋದ್ರ ಮೂಲಕ ಮಯೂರ ಟಿವಿ ನಿರಂತರವಾಗಿ ಹೋರಾಟವನ್ನ ಮಾಡುತ್ತೆ. ಜೊತೆಗೆ ನ್ಯಾಯವನ್ನ ದೊರಕಿಸಿಕೊಡುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜಯಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಯೂರ ಟಿವಿಯೊಟ್ಟಿಗೆ ಮಾತಾಡೋದಕ್ಕಾಗಿ. ಯಾಕಂದ್ರೆ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಮಯೂರ ಟೀಮ್ ಅಲ್ಲಿಗೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಇದ್ದಂತಹ ದೃಶ್ಯಾವಳಿಗಳು. ಆದ್ರೆ ಈಗ ಜಯಪ್ರಕಾಶ್ ಅವರು ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮಯೂರ ಟೀಮ್ ಅಲ್ಲಿಗೆ ಭೇಟಿ ಕೊಟ್ಟ ಬಳಿಕ ಪಾಳು ಕೊಂಪೆ ಏನಿತ್ತು ಅದು ಸಂಪೂರ್ಣವಾಗಿ ಈಗ ಕ್ಲೀನ್ ಆಗಿದೆ, ಕ್ಲಿಯರ್ ಆಗಿದೆ ಅನ್ನೋದ್ರ ಬಗ್ಗೆ. ಜೊತೆಗೆ ಅಲ್ಲಿನ ಸ್ಥಳೀಯ ನಾಯಕರು ಎಲ್ಲೆಲ್ಲಿ ಈಗ ಡಂಪಿಂಗ್ ಯಾರ್ಡ್ ಏನಿದೆ ಅದನ್ನ ಪ್ರತಿನಿತ್ಯ ಬಂದು BBMP ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ಹರಿಸಿ ಅವರ ಗಮನಕ್ಕೆ ಬಂದ ಬಳಿಕ ಎಚ್ಚೆತ್ತುಕೊಂಡು ಪ್ರತಿನಿತ್ಯ ಕಸವನ್ನ ತೆಗೆದುಕೊಂಡು ಹೋಗುವಂತಹ ಕಾರ್ಯಕ್ಕೂ ಸಹ ಮುಂದಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ಒಟ್ಟಿನಲ್ಲಿ BBMP ಅಧಿಕಾರಿಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ನಿಗಾವನ್ನ ವಹಿಸೋದ್ರ ಮೂಲಕ ಅಲ್ಲಿ ದಾಖಲಾತಿ ಇದೆಯೋ ಇಲ್ವೋ ಅದು ಸೆಕೆಂಡರಿ ಮ್ಯಾಟರ್ ಆಗುತ್ತೆ. ಆದ್ರೆ ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಅಲ್ಲೊಂದು ಆಸ್ಪತ್ರೆ ಅಂತ ಹೇಳಿ ತೆರೆದ ಬಳಿಕ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತಹ ಜವಾಬ್ದಾರಿಯೂ ಕೂಡ ನಿಮ್ಮದೇ ಆಗಿರುತ್ತೆ. 4 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದಂತಹ ಆಸ್ಪತ್ರೆ ದಿಢೀರ್ ಅಂತ ಹೇಳಿ ಕ್ಲೋಸ್ ಆಗೋದಕ್ಕೆ ಕಾರಣವಾದ್ರೂ ಏನು, ಯಾವ ಕಾರಣಕ್ಕೆ ಕ್ಲೋಸ್ ಆಗಿದೆ, ಇದರ ಹಿಂದೆ ಕಾರಣಗಳು ಸಾಕಷ್ಟು ಬೇರೆ ಬೇರೆ ಅನುಮಾನಗಳಿಗೂ ಕೂಡ ಎಡೆಯನ್ನ ಮಾಡ್ಕೊಡ್ತಾ ಇರುವಂತಹದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ಬ್ರೇಕ್
ಬ್ರೇಕ್ನ ಬಳಿಕ ವಾರ್ಡ್ ರಿಪೋರ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಾನಾಗಲೇ ಹೇಳ್ತಾ ಇದ್ದೆ, ದೊಡ್ಡಬೆಟ್ಟಹಳ್ಳಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದ್ದು 2014ರಲ್ಲಿ ಸ್ವತಃ SR ವಿಶ್ವನಾಥ್ ಅವರೇ ಬಂದು ಅನಾವರಣ ಮಾಡಿ ಹೋಗಿದ್ರು. 4 ವರ್ಷಗಳ ಕಾಲ ಚೆನ್ನಾಗಿ ಅಲ್ಲಿ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದ್ವು. ಡಾಕ್ಟರ್ಸ್ ಇದ್ರು, ಜೊತೆಗೆ ಏನು ಸಿಸ್ಟರ್ಸ್ಗಳು ಕೂಡ ಎಲ್ಲರೂ ಇದ್ರು. ಎಲ್ಲರೂ ಕೂಡ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅದೇ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಔಷಧಿಗಳನ್ನ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ದಿಢೀರ್ ಅಂತ ಹೇಳಿ ಕ್ಲೋಸ್ ಆಗೋದಕ್ಕೆ ಏನ್ ಕಾರಣ? ಜೊತೆಗೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯಲಹಂಕ ವಲಯ 4/3/2014ರಲ್ಲಿ ಈ ಆಸ್ಪತ್ರೆ ಅನಾವರಣ ಆಗಿದೆ. ಉದ್ಘಾಟನೆಯನ್ನ ಮಾಡಿದಂತಹವರು SR ವಿಶ್ವನಾಥ್ ಅವರಿಂದ. ಜೊತೆಗೆ ಇದರಲ್ಲಿ ಸಾಕಷ್ಟು ಜನರು, ಅಧ್ಯಕ್ಷತೆ, ಉಪಾಧ್ಯಕ್ಷರು, ಉದ್ಘಾಟನೆಯನ್ನ ಮಾಡಿದಂತಹ ನಾಯಕರು, ಮುಖ್ಯ ಅತಿಥಿಗಳು ಯಾರ್ಯಾರು ಅನ್ನುವಂತಹದನ್ನ ಕೂಡ ನೀವು ಉಲ್ಲೇಖ ಆಗಿರುವಂತಹ ದೃಶ್ಯಗಳನ್ನ ನಮ್ಮ ವಿಂಡೋದಲ್ಲಿ ನೀವು ಗಮನಿಸ್ತಾ ಇರುವಂತಹದ್ದು. ಇಷ್ಟೆಲ್ಲ ಆಯ್ತು, ಸರಿ, ಓಕೆ, ಒಪ್ಕೊಳ್ಳೋಣ. ಸ್ಥಳೀಯ ಆರೋಗ್ಯ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ? ಕಣ್ಮುಚ್ಚಿಕೊಳ್ತಿದ್ಯಾ? ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇತ್ತು? ಇಷ್ಟು ದಿನ ಅಲ್ಲ, ಇದು ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾ ಇತ್ತು? ಯಾಕೆ ಇತ್ತ ಕಡೆ ಗಮನವನ್ನ ವಹಿಸಿಲ್ಲ? ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು 8 ವರ್ಷಗಳಾಗಿದೆ ಮತ್ತೆ ಈ ಆಸ್ಪತ್ರೆ ಕ್ಲೋಸ್ ಆಗಿ. ಸ್ಥಳೀಯ ಆರೋಗ್ಯ ಕೇಂದ್ರದ ನಾಯಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, BBMP ಅಧಿಕಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ಯಾಕೆ ಚಿಂತನೆಯನ್ನ ಅಥವಾ ಅಲ್ಲಿನ ಜನರ ಗೋಳನ್ನ ಏನಿದೆ ಅನ್ನುವಂತಹದನ್ನ ಕೂಡ ಮಾಹಿತಿನ ಪಡ್ಕೊಂಡಿಲ್ಲ. ಎಲ್ಲೋ ಈಗ ಕಳೆದ ಎಲೆಕ್ಷನ್ ಅಲ್ಲಿ ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರಂತೆ, ನಾವು ಮತದಾನವನ್ನ ಬಹಿಷ್ಕರಿಸ್ತೀವಿ ಅಂತ ಅಂದ್ರೂ ಕೂಡ ಸರ್ಕಾರ ಇದಕ್ಕೆ ಜಗ್ಗಿಲ್ಲ ಬಗ್ಗಿಲ್ಲ ಅಂತ. ಅಂದ್ರೆ ಕಳೆದ ಆಡಳಿತಾವಧಿಯಲ್ಲಿ ಬಿಜೆಪಿ ನಾಯಕರಿದ್ರು, ಆ ಸಂದರ್ಭದಲ್ಲೂ ಕೂಡ ಅವರ ಬಳಿ ಹೋಗಿ ಮನವಿಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳಿ, ಹೇಗಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಕೈ ಕಟ್ಟಿ ಕುಳಿತುಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಕಟ್ಟಿರುವಂತಹ ಆಸ್ಪತ್ರೆ ಕಂಪ್ಲೀಟ್ ಆಗಿ ಪಾಳ್ ಬಿದ್ದಿದೆ. ಇದಕ್ಕೆ ಯಾರ್ ಹೊಣೆ, ಯಾರ್ ಕಾರಣ ಅನ್ನುವಂಥದ್ದನ್ನ, ಜೊತೆಗೆ ಯಾಕೆ ಹೀಗಾಯ್ತು, ಯಾಕೆ ಇನ್ನೂ ಇದು ಹೀಗೆ ಮುಂದುವರಿತಾ ಇದೆ, ಪಾಳು ಕೊಂಪೆ ಆಗಿದೆ ವಿನಃ ಆಸ್ಪತ್ರೆನ ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಮಹಿಳೆಯರು ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು, ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಒಮ್ಮೆ ನೋಡೋಣ. ಸರ್, ನಮಗೆ ನೀರಿಲ್ಲ, ಹಾಸ್ಪಿಟ್ಲ್ ಇಲ್ಲ. ಹಾಸ್ಪಿಟ್ಲ್ 8 ವರ್ಷದಿಂದ ನಮ್ಗೆ BP ಶುಗರ್ ಐತೆ. ನಾವು ಹೋಗ್ಬೇಕಂದ್ರೆ ಯಲಹಂಕಕ್ಕೆ ಹೋಗ್ಬೇಕು. ಅಷ್ಟೊಳಗೆ ಸೆಕೆ ಸುಸ್ತು ಜಾಸ್ತಿ ಆಗುತ್ತೆ. ಮಾಮೂಲಿ ಪ್ರೈವೇಟಲ್ಲಿ ಮಾತ್ರೆ ತಂದಬೇಕು, ತಿನ್ನಬೇಕು. ನಮ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಕು. 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು. ಯಾರೂ ಬಂದಿಲ್ಲ ಸರ್, ಯಾರೂ ಬಂದಿಲ್ಲ. ಹಾಂ ನಾವು ಯಾರಿಗೂ ಹೇಳಿಲ್ಲ, ಅವ್ರು ಯಾರೂ ಬಂದಿಲ್ಲ. ಹೇಳಿಲ್ಲ ಸರ್. ಅವ್ರು ಹೇಳಿದ್ರೆ, ದೊಡ್ಡವ್ರು ಹೇಳಿದ್ರೇ ಕಿವಿಗೆ ಹಾಕೊಂತಲ್ಲ, ನಮ್ಮಂಥವ್ರು ಹೇಳಿದ್ರೆ ಕಿವಿಗೆ ಹಾಕೊಂತಾರೆ. ಹೋಗ್ತೀವಿ, ಅದು ಆಗುತ್ತಂದ್ರೆ ಹೋಗ್ತೀವಿ, ನಾವು ಎಲ್ಲಿಗಾದ್ರೂ ಹೋಗ್ತೀವಿ. ಆಗಬೇಕಲ್ಲ. 8 ವರ್ಷದಿಂದ ಪೇಷಂಟ್ಗಳು ಎಷ್ಟು ಜನ ಇದ್ದಾರೆ ಸರ್? ಎಲ್ಲ ಅರ್ಧಕ್ಕೆ BP ಶುಗರ್ ಇರೋರೆ. ಅವರು ಚೆನ್ನಾಗಿದ್ರು ಸರ್. ಅವ್ರಿಗೆ ಇದ್ದಕ್ಕಿದ್ದಂಗೆ ಅವರು ಹೋಗ್ಬಿಟ್ರು. ಸರ್ 8 ವರ್ಷ ಆಯ್ತು. 14 ಬಂದ್ ಮಾಡಿದ್ದು 18ರಲ್ಲಿ. 8 ವರ್ಷ ಆಯ್ತು ಸರ್. ಒಟ್ಟಿನಲ್ಲಿ ಎದಕ್ಕೆ ಕ್ಲೋಸ್ ಮಾಡಿದ್ರು ಏನೂ ಗೊತ್ತಿಲ್ಲ ಸರ್. ಅದೆಲ್ಲ ಎದಕ್ಕೆ ಕ್ಲೋಸ್ ಮಾಡಿ ಒಟ್ಟಿನಲ್ಲಿ ಕ್ಲೋಸ್ ಆಗ್ಬಿಟ್ಟೈತೆ. ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಬರೋಣ ಅಂದ್ರೆ ಗೇಟ್ ಹಾಕಿದ್ರು. ನೋಡಿದ್ರೆ ಹಾಸ್ಪಿಟ್ಲ್ ಇಲ್ಲ. ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂದ್ರೆ ಯಾವತ್ತು ಇನ್ನೂ ಇಷ್ಟವರೆಗೂ ಆಗೇ ಇಲ್ಲ ಸರ್. ಯಾರು ಬಂದೂ ಇಲ್ಲ. ನಾವು ಎಲ್ಲೂ ಸರ್, ನಾವು ಎಲ್ಲಿ ಹೋಗ್ಬೇಕು ಸರ್? ಬಡವರು ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರೆ ಸರ್. ನಾವು ಇರೋರಲ್ಲ. ಇರೋರು ಯಾರು ಇಲ್ಲ ಸರ್, ಎಲ್ಲ ಬಡವ್ರೆ. ನೋಡಿ ಇವಾಗಲೂ ಸೆಕೆ ಬರ್ತೈತಿ ನೋಡಿ ನನಗೆ. ಬಂದಾಗಿ 8 ವರ್ಷ ಆಯಿತು. ಎಲ್ಲ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ. ಹಾಸ್ಪಿಟ್ಲ್ಗೆ ಅಂದರೆ ಯಲಹಂಕ ಹೋಗಬೇಕು, ಇಲ್ಲ ಅಂದರೆ ಇಟೋರಿಯಾಕ್ಕೆ ಹೋಗಬೇಕು, ಇಲ್ಲ ಅಂದರೆ ಜಯದವಾಗಿ ಹೋಗಬೇಕು. ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ. ಹೋಗೋ ಅಷ್ಟೊತ್ತು ಪ್ರಾಣ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗುತ್ತೆ? ಹಾಸ್ಪಿಟ್ಲ್ ಇದ್ದೆ ಆಸ್ಪತ್ರೆ ನಿಲ್ತಿ 8 ವರ್ಷ ಆಯಿತು. 8 ವರ್ಷದಿಂದ ಇಲ್ಲಿ ಅಂದರೆ ಭಾಳ ಕಷ್ಟ ಬಂದುಬಿಟ್ಟೈತೆ. ತೊಂದರೆ ಆಗಿ ಯಲಹಂಕ ಹೋಗಬೇಕು, ಇಲ್ಲ ವಾಣಿ ವಿಲಾಸದಲ್ಲಿ ಇಟೋರಿಯಾ ಹೋಗಬೇಕು. ತುಂಬ ಕಷ್ಟ. ಇಲ್ಲಿ ಕೂಲಿ ಮಾಡಿ ತಿನ್ನೋರು ನಾವು. ಕೂಲಿ ಮಾಡಿ ತಿನ್ನೋಕ್ಕೆ ಬೆಳಿಗ್ಗೆ ಬೆಳಿಗ್ಗಿಂದ ಸಾಯಂಕಾಲ ಗಂಟೆ ಹೋದರೆ ಕೂಲಿ. ನಮ್ಮ ಹತ್ರ ಏನೂ ಇರಲ್ಲ. ಆಸ್ಪತ್ರೆಗಳು ಇದ್ದರೆ ಏನನ್ನ ನಾವು ವಿಶ್ವಾಸ ಮಾಡಿ ನಾವು ಬಂದು ನಾವು ಮಾಡ್ಕೊಬೋದು. ಇಲ್ಲ ಅಂದರೆ 8 ವರ್ಷದಿಂದ ನಮಗೆ ಭಾಳ ಕಷ್ಟ. ಏನೇನೋ ಹೇಳಿ ಮಾಡ್ತಾ ಇದ್ದೀವಿ, ಆಸ್ಪತ್ರೆ ಬಿಚ್ಚಿ ಕೊಡ್ತಾ ಇಲ್ಲ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯ ನಿವಾಸಿಯಾಗಿರುವಂತಹ ಕಲಂದರ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಲಂದರ್ ಅವರೇ, ನಮಸ್ಕಾರ.
ನಮಸ್ಕಾರ ಮೇಡಮ್. ದೊಡ್ಡಬೆಟ್ಟಹಳ್ಳಿಯಲ್ಲಿ ಆಸ್ಪತ್ರೆ ಕ್ಲೋಸ್ ಆಗಿ 8 ವರ್ಷ ಆದ್ರೂ ಇಷ್ಟು ವರ್ಷ ನೀವ್ ಏನ್ ಮಾಡ್ತಾ ಇದ್ರಿ? ಯಾಕೆ ಯಾರಿಗೂ ಗಮನಕ್ಕೆ ತರ್ಲಿಲ್ವಾ? ಏನು ಹೇಳ್ತಾ ಇದ್ರು? ಎಲ್ಲರೂ ಗಮನಕ್ಕೆ ತಂದಿದ್ದೀವಿ ಮೇಡಮ್. ಅದು ಸರ್ಕಾರಿ ಜಾಗದಲ್ಲಿ ಕಟ್ಟಿರೋ ಆಸ್ಪತ್ರೆ. ಅದು 2012ರಿಂದ 14ವರೆಗೂ ಕಟ್ಟಿ ಆಸ್ಪತ್ರೆ ಓಪನ್ ಆಗಿದೆ. ಓಪನ್ ಆಗಿ 3 ವರ್ಷ ಕಾಲ ಅದು ಆಸ್ಪತ್ರೆ ನಡೆದಿದೆ. ನಡೆದ್ರು ಸಹ ಈಗ ಬಂದ್ ಮಾಡಿದ್ದಾರೆ. ನೀವು ಬಂದಾದಾಗ ಏನ್ ಹೇಳ್ತಾ ಇದ್ರು? ಏನ್ ರೀಸನ್ ಕೊಟ್ರು? ಬಂದಾದಾಗ ಆರೋಗ್ಯ ಇಲಾಖೆ BBMPಲಿ ನಾವು DHO ಅವ್ರಿಗೂ ಕಂಪ್ಲೇಂಟ್ ಕೊಟ್ಟು, ಅವ್ರ ಕಾರ್ಯನಿರ್ವಾಹಕ ಅಧಿಕಾರಿ ಆರೋಗ್ಯ ಕೇಂದ್ರ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಹಾಗೂ ವಿಶೇಷ ಆಯುಕ್ತರು ಆರೋಗ್ಯ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಜಂಟಿ ಆಯುಕ್ತರು ಪೂರ್ವ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಆರೋಗ್ಯ ಅಧಿಕಾರಿ ಪೂರ್ವ ಮನವಿಗೆ ಸ್ಪಂದಿಸಿದಾರ? ನೀವು ಮನವಿ ಕೊಟ್ಟಿದ್ದೀರಾ? ಏನು ಇಲ್ಲ ಮೇಡಮ್. 3 ದಿನ ಸೋಮವಾರ, ಬುಧವಾರ, ಶುಕ್ರವಾರದ ದಿನ ದೊಡ್ಡಬೆಟ್ಟಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಅಂತ ಹೇಳಿ ಲೆಟರ್ ಹಾಕಿದ್ರು. ಮತ್ತೆ ಮಂಗಳವಾರ, ಗುರುವಾರ, ಬುಧವಾರ ನೀಲ್ಸಂದ್ರಕ್ಕೆ ಅಂತ ಹೇಳಿ ಒಂದ್ ಲೆಟರ್ ಹಾಕಿದ್ರು. ಅದು ಕೊಟ್ಟಿದ್ದಾರೆ ನಂಗೆ. ಅದು ಆದ್ರೂ ಸಹ ಆರೋಗ್ಯ ಕೇಂದ್ರ ಓಪನ್ ಆಗಿಲ್ಲ. ಏನ್ ಸಬೂಬ್ ಹೇಳ್ತಾ ಇದಾರೆ? ಓಪನ್ ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಅಧಿಕಾರಿಗಳು? ಎಲ್ಲರಿಗೂ ಕೊಟ್ರ ಯಲಹಂಕ ಕೇಂದ್ರ ಕಚೇರಿಗೆ ಕಳಿಸಿದ್ರು. ಆರೋಗ್ಯ ಕೇಂದ್ರ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಕಳ್ಸಿದ್ರು. ಅವರು ನಮಗ್ ಬರಲ್ಲ ಅಂತಾರೆ. ಮತ್ತೆ ಇನ್ಯಾರಿಗೆ ಬರುತ್ತಂತೆ? ನಮ್ಮ DHOಗೆ ಭೇಟಿ ಆದ್ರೆ ನಮಗ್ ಬರಲ್ಲ ಅಂತಾರೆ. BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳು ಅವ್ರಿಗೂ ಮನವಿ ಕೊಟ್ಟು ಅವರು ನಮಗ್ ಬರಲ್ಲ ಅಂತಾರೆ. ಮತ್ತೆ ಯಾರಿಗ್ ಬರುತ್ತಂತೆ? ಯಾರನ್ನ ಕೇಳ್ಬೇಕಂತೆ? ಅಲ್ಲ, ನೀವು ತಿಳ್ಕೊಬೇಕಲ್ಲ. ನೀವು ತಿಳ್ಕೊಂಡು ಏನಾದ್ರು ಒಂದ್ ಮಾಡ್ಬೇಕಲ್ವಾ? ನೀವು ಸ್ಥಳೀಯರು ನೀವು ತಿಳ್ಕೊಂಡಿದೀವಿ ಮೇಡಮ್. ಸಹ ಅರ್ಜಿ ಹಾಕಿದ್ರು ಸಹ ಯಾರು ಸ್ಪಂದಿಸ್ತಾ ಇಲ್ಲ. ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಮತ್ತೆ ಗೀತಾ ಶಶಿ ಅವರು ಇಲ್ಲಿ ನಮ್ಮ ವಾರ್ಡಲ್ಲಿ ಸದಸ್ಯರಾಗಿದ್ರು BBMPಲಿ. ಅವರು ಆರಂಭ ಮಾಡಿರೋದು ಅದು. ಅಲ್ಲ, ಈಗ BBMP ಆಡಳಿತಾವಧಿಯಲ್ಲಿ ಸರಿಯಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಈಗ BBMP ಈಗ ಕಂಪ್ಲೀಟ್ ಕಾರ್ಪೊರೇಟರ್ಸ್ ಇಲ್ಲ. ನೀವು ಹೋಗಿ ಕಾರ್ಪೊರೇಟರ್ ನ ಕೇಳೋಣ ಅಂತಂದ್ರೆ BBMP ಅಧಿಕಾರಿಗಳು ಕೂಡ ಇದಕ್ಕೆ ಏನು ಕ್ಯಾರೆ ಅಂತ ಇಲ್ಲ. ಅಂದ್ಮೇಲೆ ನೀವು ಮುಖ್ಯ BBMP ಕಚೇರಿಗೆ ಒಮ್ಮೆ ಭೇಟಿ ಕೊಟ್ಟು ಕಚೇರಿ ಗಮನಕ್ಕೆ ತಂದು ಮೇಡಮ್ ಮೊನ್ನೆ ಇವರು ಕಮಿಷನರ್ ಅಂದ್ರೆ 8 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ನೀವು ಕೂಡ? 8 ವರ್ಷ ಆದ್ಮೇಲೆ ಯಾಕೆ ಹೋದ್ರಿ? ಇಷ್ಟು ವರ್ಷ ಬೇಕಾಗಿತ್ತಲ್ಲ ನಿಮಗೆ ಹೋಗೋದಕ್ಕೆ? ಇಷ್ಟು ವರ್ಷ ಕಣ್ಮುಚ್ಕೊಂಡು ಕುಳಿತಿದ್ರಾ? ದಿನಕ್ಕೆ ಒಂದು ಸರಿ ಆದ್ರೂ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ಗೂ ಮನವಿ ಕೊಟ್ಟಿದ್ದೀವಿ. ಹಾಗೂ ಆರೋಗ್ಯ ಇಲಾಖೆಗೂ ಮನವಿ ಕೊಟ್ಟಿದ್ದೀವಿ. ಏನೂ ಇಲ್ಲ ಮೇಡಮ್. ಇನ್ನಾದ್ರೂ ಎಚ್ಚೆತ್ಕೊಂಡು ಕಣ್ಣು ಬಿಟ್ಟು ನೋಡ್ತಾರಾ? ಕಾದ್ ನೋಡೋಣ. ಯಾಕಂದ್ರೆ ಮಯೂರ ಟಿವಿ ಕೂಡ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡೋದ್ರ ಮೂಲಕ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡುತ್ತೆ. ಜೊತೆಗೆ ಆಸ್ಪತ್ರೆಯನ್ನ ರಿಓಪನ್ ಮಾಡಿಸುವಂತಹ ಕೆಲಸ ಕಾರ್ಯಕ್ಕೂ ಕೂಡ ಮುಂದಾಗ್ತಾ ಇರುವಂತಹದ್ದು. ಥ್ಯಾಂಕ್ ಯು ಜಲಂಧರ್ ಅವರೇ, ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಒಟ್ಟಿನಲ್ಲಿ ದೊಡ್ಡಬೆಟ್ಟಹಳ್ಳಿ ಆಸ್ಪತ್ರೆ ಏನಿದೆ ಕಂಪ್ಲೀಟ್ ಆಗಿ ಅದು ಪಾಳು ಕೊಂಪೆ ಅಂತಾಗಿ ಮಾರ್ಪಾಡಾಗಿರುವಂತಹ ದೃಶ್ಯವನ್ನ ಸಹ ನೀವು ಗಮನಿಸ್ತಾ ಇರುವಂತಹದ್ದು. ಆರೋಗ್ಯ ಇಲಾಖೆ ಆಗಿರ್ಬೋದು ಅಥವಾ ಏನು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ಸ್ಥಳೀಯ BBMP ಆಡಳಿತ ಏನಿದೆ ಅದು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂತೆ ಏನು ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಅವರು ಕೂಡ ಯಾವುದೇ ರೀತಿ ರಿಯಾಕ್ಟ್ ಅನ್ನ ಮಾಡ್ತಾ ಇಲ್ಲ. ಆದಷ್ಟು ಬೇಗ ಇದ್ರ ಕಡೆ ಇತ್ತ ಕಡೆ ಗಮನವನ್ನ ಹರಿಸಿ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಈ ಆರೋಗ್ಯ ಆಸ್ಪತ್ರೆ ಏನಿದೆ ಅನಾರೋಗ್ಯ ಪೀಡಿತರುಗಳಿಗೆ ಈ ದೊಡ್ಡಬೆಟ್ಟಹಳ್ಳಿಯ ಆಸ್ಪತ್ರೆಯನ್ನ ಅನಾವರಣ ಮಾಡಿಕೊಳ್ಳೋದ್ರ ಮೂಲಕ ಅವರಿಗೆ ಮತ್ತಷ್ಟು ದಾರಿದೀಪ ಆಗಬೇಕಾಗಿರುವಂತಹದ್ದು. ಇದಾಗಿತ್ತು ಇವತ್ತಿನ ವಾರ್ಡ್ ರಿಪೋರ್ಟ್ ನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.